ಹಾಯ್ ವೀಕ್ಷಕರೇ, ಕೊನೆಯ ವಿಡಿಯೋದಲ್ಲಿ ನಾವು ಸ್ವಿಂಗ್ ಟ್ರೇಡಿಂಗ್ ಏನೆಂಬುದನ್ನು ತಿಳಿದುಕೊಂಡಿದ್ದೆವು. ಈ ವಿಡಿಯೋದಲ್ಲಿ ನಾವು ಈ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು IPO ಸ್ಟಾಕ್ಸ್ನ ಮೇಲೆ ಅಪ್ಲೈ ಮಾಡಲಿದ್ದೇವೆ. ಯಾಕೆ IPO ಸ್ಟಾಕ್ಸ್ನ ಮೇಲೆ ಅಂತ ಹೇಳೋದಾದರೆ, IPO ಹೇಳಿದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಅಂದರೆ ಯಾವುದೇ ಒಂದು ಕಂಪನಿಯು, ಪ್ರೈವೇಟ್ ಕಂಪನಿಯು ಇಂಡಿಯನ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಬೇಕಿದ್ರೆ ಆಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ ಅದು ತನ್ನ ಇಂತಿಷ್ಟು ಪಾಲು ಷೇರುಗಳನ್ನು ಜನಸಾಮಾನ್ಯರಿಗೆ ಹಂಚಿರಬೇಕು. ಅಂದರೆ ಒಂದು ಇಷ್ಟು ಕಾಸ್ಟ್ ಅಂತ ನಿರ್ಧರಿಸಿ ಅದನ್ನು ಜನಸಾಮಾನ್ಯರಿಗೆ ನೀಡಬೇಕು. ಅದಾದ ನಂತರ ಅದರಲ್ಲಿ ಅದು ಪಬ್ಲಿಕಲ್ಲಿ ಅವೈಲೇಬಲ್ ಆಗ್ತದೆ ಮತ್ತು ಇಂಡಿಯನ್ ಮಾರ್ಕೆಟಲ್ಲಿ ಲಿಸ್ಟ್ ಆಗ್ತದೆ ಹಾಗೂ ಪ್ರತಿದಿನ ಅದರಲ್ಲಿ ಟ್ರೇಡಿಂಗ್ ಆಗ್ತಾ ಇರ್ತದೆ. ಹಾಗೆ ಈ ಲಿಸ್ಟ್ ಆದ ಕಂಪನಿಯು ತನ್ನ 1 ಅಥವಾ 1.3 ತಿಂಗಳವರೆಗೆ ಅದರ ರಿಯಲ್ ಪ್ರೈಸ್ ಡಿಸ್ಕವರಿ ಆಗಿರಲ್ಲ. ಯಾಕೆಂದರೆ ಅದು ಹೊಸ ಕಂಪನಿ, ಜನರಿಗೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಜಾಸ್ತಿ ಅವೈಲೇಬಲ್ ಇರಲ್ಲ. ಹಾಗೆ ಅದರಲ್ಲಿ ಹೊಸ ಇನ್ವೆಸ್ಟರ್ ಅಥವಾ ಆಲ್ರೆಡಿ ಎಕ್ಸಿಸ್ಟ್ IPO ಟೈಮಲ್ಲಿ ಸಿಕ್ಕಿದ್ದಾರೆ ಅವರು ಅದನ್ನು ಬೈ ಸೆಲ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇದರಲ್ಲಿ ಜಾಸ್ತಿ ವಾಲಟಿಲಿಟಿ ಇರೋದರಿಂದ ಈ ಆಪರ್ಚುನಿಟಿಯನ್ನು ನಾವು ಯೂಸ್ ಮಾಡಿ ಅದರಲ್ಲಿ ಟ್ರೇಡಿಂಗ್ ಮಾಡಬಹುದು. ಮೊದಲನೇದಾಗಿ ಆಸ್ ಪರ್ ದ ಸೆಬಿ ರೂಲ್ ಇದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಿರೋದಿಲ್ಲ. ಹಾಗೂ ಇದರಲ್ಲಿ ಯೂಸ್ ಮಾಡಿದ ಚಾರ್ಟ್ ಹಿಸ್ಟೋರಿಕಲ್ ಡಾಟಾವಾಗಿರುತ್ತದೆ. ಈಗ ನಾವು ನೋಡೋದು ತುಂಬ ಸಿಂಪಲ್ ಸ್ಟ್ರಾಟಜಿ. ನೀವಿಲ್ಲಿ ನೋಡಿರ್ಬೋದು 2 ಲೈನ್ಸ್, ಕೆಳಗಡೆ ಲೈನ್ ಅದು ಸಪೋರ್ಟ್ ಲೈನ್ ಹಾಗೂ ಮೇಲ್ಗಡೆ ಇರೋ ಲೈನ್ ಅದು ರೆಸಿಸ್ಟೆನ್ಸ್ ಲೈನ್. ಇದನ್ನು ಹೇಗೆ ಡ್ರಾ ಮಾಡೋದು ಅಂತ ಹೇಳೋದಾದರೆ, ಆ ಫಸ್ಟ್ ಕ್ಯಾಂಡಲ್ ಇದೆ ಅಲ್ಲ, ರೌಂಡ್ ಮಾರ್ಕಲ್ಲಿ ಬರ್ತಾ ಇದೆಯಲ್ಲ, ಫಸ್ಟ್ ಡೇ ಕ್ಯಾಂಡಲ್ ಅದು ಹೇಗೆ ಕ್ರಿಯೇಟ್ ಆಗಿದೆ ಹೇಳಿದರೆ, ನೀವು ನೋಡ್ತಾ ಇರ್ಬೋದು ಆ ಮೇಲ್ಗಡೆ ಕ್ಯಾಂಡಲ್ ಕ್ರಿಯೇಟ್ ಆದದ್ದು ಅಂದರೆ ಟಾಪ್ ಲೈನ್ ಇದೆಯಲ್ಲ ಅದು 105. ಸೊ ಆ 105 ಇದೆ ಅಲ್ಲ ಅದು ಆ ದಿನದ ಹೈ ಈ ಸ್ಟಾಕ್ನ ಪ್ರೈಸ್ ಇದು. ಹಾಗೂ ಕೆಳಗಡೆ ಇದೆ ಅಲ್ಲ ಆ ಬಾಟಮ್ ಲೈನ್ ಅದು 90 ರೂಪೀಸ್, ಅದು ಆ ದಿನದ ಲೋ ಈ ಸ್ಟಾಕ್ ಇದು. ಸೊ ಇದು ಎರಡನ್ನೇ ನಾವು ಸಪೋರ್ಟ್ ಅಂತ ರೆಸಿಸ್ಟೆನ್ಸ್ ಅಂತ ಸಿಂಪಲ್ ಸ್ಟ್ರಾಟಜಿನ ಯೂಸ್ ಮಾಡಿ ಟ್ರೇಡ್ ಮಾಡ್ತೇವೆ. ಅಂದರೆ ಇದು ಮುಂದೆ ಹೋಗುವಾಗ ಈ ಸ್ಟಾಕ್ಸ್ 105 ಅದರ ರೆಸಿಸ್ಟೆನ್ಸ್ ಲೈನ್ ಬ್ರೇಕ್ ಆದರೆ ಆ ಸ್ಟಾಕ್ಸ್ ಇನ್ನು ತುಂಬ ಬುಲಿಶ್ ಆಗಿ ಇನ್ನೂ ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಅದೇ ರೀತಿ 95 ಬ್ರೇಕ್ ಆದರೆ ಈ ಸ್ಟಾಕ್ ವೀಕ್ ಆಗಿ ಬೇರಿಶ್ ಆಗಿ ಕೆಳಗಡೆ ಬರುವ ಚಾನ್ಸಸ್ ಜಾಸ್ತಿ ಇದೆ. ಸೊ ನಾನೇನು ಮಾಡಿದೆ ಹೇಳಿದರೆ, ಇದರಲ್ಲಿ ಈ ಸಪೋರ್ಟಿಗೆ ವೇಟ್ ಮಾಡಿದೆ. ಈಗ ಇಲ್ಲಿ ನೀವು ನೋಡ್ಬೋದು, ಯಾಕೆಂದರೆ ಈ ಸಪೋರ್ಟ್ ಬ್ರೇಕ್ ಆಗುವ ಚಾನ್ಸಸ್ ಜಾಸ್ತಿ ಇತ್ತಲ್ಲ, ಯಾಕೆಂದರೆ ಇದು ಕೆಳಗಡೆ ಬರ್ತಾ ಇತ್ತು. ಇದು ಬ್ರೇಕ್ ಆದರೆ ಇದು ಇನ್ನೂ ವೀಕ್ ಆಗ್ತದೆ. ಈ ಬೈ ಮಾಡಿದರೆ ಅದು ಇನ್ನೂ ಕೆಳಗಡೆ ಹೋಗುವ ಚಾನ್ಸಸ್ ಜಾಸ್ತಿ ಇರ್ತದೆ, ನಮಗೆ ಲಾಸ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ನಾನು ವೇಟ್ ಮಾಡಿದೆ. ಇದು ಒಮ್ಮೆ ಸಪೋರ್ಟ್ ಲೈನ್ ಬ್ರೇಕ್ ಆಯಿತು, ಇಲ್ಲಿ 90ಇಂದ ಕೆಳಗಡೆ ಬಂತು, 88, 86ವರೆಗೂ ಬಂತು. ಆದರೆ ಜಸ್ಟ್ 45 ಮಿನಿಟ್ಸಲ್ಲಿ ಅದನ್ನು ಪುಲ್ ಬ್ಯಾಕ್ ಮಾಡಿದರು, ಮೇಲ್ಗಡೆ ಕೊಂಡು ಹೋದರು. ಇದು ಯಾಕೆ ಈ ಥರ ಮಾಡ್ತಾರೆ ಹೇಳಿದರೆ, ಈಗ ಇದು ಬ್ರೇಕ್ ಡೌನ್ ಇದೆಯಲ್ಲ 90ಯ ಕೆಳಗಡೆ ಅಂದರೆ ಈ ಲೈನ್ ಕ್ರಾಸ್ ಮಾಡಿದ ಕೂಡಲೇ ಅದು ಸ್ಟಾಕ್ಸ್ ಕೆಳಗಡೆ ಬೀಳ್ತದೆ ಅಂತಲ್ಲ. ಓಕೆ, ಅದು ಇಷ್ಟು ಕೆಳಗಡೆ ಬಿದ್ದು ಇನ್ನೂ ಮೇಲೆ ಹೋಗ್ಬೋದು, ಅದರ ಪ್ಯಾಟರ್ನ್ ಕಂಟಿನ್ಯೂ ಮಾಡ್ಬೋದು ಅಪ್ಸೈಡಿಗೆ. ಆದರೆ ಅದನ್ನು ಅವರು ನಂತರ ಇದು ಈ ಲೈನ್ ಡ್ರಾ ಮಾಡಿಕೊಂಡು, ಅಂದರೆ ಸಪೋರ್ಟ್ ಲೈನ್ ಡ್ರಾ ಮಾಡಿಕೊಂಡು ತುಂಬ ಜನ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಈ 90ಇಂದ 105ವರೆಗೆ ಈ ಟೈಮಲ್ಲಿ. ಹಾಗೂ ಯಾರಿಗೆ IPO ಅಲಾಟ್ ಆಗಿರ್ತದಲ್ಲ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿರ್ತದೆ ಈ 90 ಸಪೋರ್ಟ್ ಲೈನ್ ಬ್ರೇಕ್ ಆದರೆ ಈ ಸ್ಟಾಕ್ಸ್ ಕೆಳಗಡೆ ಹೋಗ್ತದೆ, ಹಾಗೂ ಅವರ ಲಾಸ್ ಜಾಸ್ತಿ ಆಗ್ತದೆ ಅಂತ. ಸೊ ಅವರು ಆ ರಿಸ್ಕ್ ಆ್ಯಂಡ್ ರಿವಾರ್ಡ್ ನೋಡಿಕೊಂಡು ಅವ್ರು 90ಗೆ ಸ್ಟಾಪ್ ಲಾಸ್ ಹಾಕಲ್ಲ, ಅವರು 88, 87, 86, 85 ಯಾವುದಕ್ಕೂ ಹಾಕ್ಬೋದು. ಸೊ ಈ ಆಪರೇಟರ್ಗೆ ಅದನ್ನೆಲ್ಲ ಸ್ಟಾಪ್ ಲಾಸನ್ನು ಹಿಟ್ ಮಾಡಿ, ಇಲ್ಲಿವರೆಗೆ ಹಿಟ್ ಮಾಡಿ ಅವರಿಂದ ಪರ್ಚೇಸ್ ಮಾಡಿ ಮತ್ತೆ ಮೇಲ್ಗಡೆ ಕೊಂಡೋದ್ರು. ಈ ಮೇಲ್ಗಡೆ ಕೊಂಡೋದಂತ ನಾನು ಇಲ್ಲಿ ಎಂಟ್ರಿ ಆಗಿದ್ದೆ, ಯಾಕೆಂದರೆ ಇದು ಫಂಡಮೆಂಟಲ್ಸ್ ಒಳ್ಳೆ ಇತ್ತು ಈ ಕಂಪನಿದು. ಹಾಗೋಸ್ಕರ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ಇದರ ಮೇಲೆ. ಸ್ಟಿಲ್ ಏನಾದರೂ, ಯಾಕೆ ನಾನು ಸ್ಟಾಪ್ ಲಾಸ್ ಹಾಕಿರಲಿಲ್ಲ. ಸೊ ಅದಾದ ನಂತರ ವೇಟ್ ಮಾಡಿದೆ, ಇಲ್ಲೊಂದು ಬುಲಿಶ್ ಕ್ಯಾಂಡಲ್ ಬಂತು, ಬಟ್ ಸ್ಟಿಲ್ ಇದು ಸೈಡ್ ವೇಸ್ ಇತ್ತು. ಯಾಕೆಂದರೆ ಇಲ್ಲಿ ರೆಸಿಸ್ಟೆನ್ಸ್ ಇದಕ್ಕೆ ಬ್ರೇಕ್ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ. ಅಂದರೆ ಅದರ ಅರ್ಥ ಇದನ್ನು ಇದು ಬ್ರೇಕ್ ಆದರೆ ಮಾತ್ರ, ಕಂಪ್ಲೀಟ್ ಬ್ರೇಕ್ ಆದರೆ ಮಾತ್ರ ಮೇಲ್ಗಡೆ ಹೋಗೋದು. ಸೊ ಇದು ತುಂಬ ಟೈಮ್ ತಗೊಂಡಿತ್ತು, ಆಲ್ಮೋಸ್ಟ್ 3 ವೀಕ್ಸ್ ಟೈಮ್ ತಗೊಂಡಿತ್ತು. ಅಂದರೆ ಇಲ್ಲಿ ಕೆಲವು ಫಾಲ್ಸ್ ಬ್ರೇಕ್ಔಟ್ ಎಲ್ಲ ಆಯಿತು. ಆದರೆ ಫೈನಲಿ ಬ್ರೇಕ್ಔಟ್ ಆದದ್ದು ಇಲ್ಲಿ ನೀವು ನೋಡ್ಬೋದು, ಇದು ವಾಲ್ಯೂಮ್, ಇದು ಹೆವಿ ವಾಲ್ಯೂಮ್ ಇದೆ ಇಲ್ಲಿ, ಆಯಿತಾ. ಈ ಹೆವಿ ವಾಲ್ಯೂಮ್ ಯಾವಾಗ ಬರ್ತದೆ ಆವಾಗ ಇದು ಬ್ರೇಕ್ಔಟ್ ಆಯಿತು, ಹಾಗೂ ಇದು ಮೇಲ್ಗಡೆ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಜಸ್ಟ್ ನಿಮಗೆ ಯಾವ ಥರ ಬೇಕು ಆ ಥರ ನೀವು ರಿವಾರ್ಡ್ ಇಡ್ಬೋದು. ಆದರೆ ನನಗೆ ಯಾವುದೇ ಥರದ ಇಷ್ಟು ಪರ್ಸೆಂಟೇಜ್ ಅಂತ ಏನೋ ನಾನು ಡಿಸೈಡ್ ಮಾಡಿರಲಿಲ್ಲ. ನಾನೊಂದು ಯಾವಾಗ ಅದು ಬುಲಿಶ್ ಕ್ಯಾಂಡಲ್ ಬಂತು ನಾನು ಎನಿಸಿದೆ, ಓಕೆ ಇದು 2 to 3 months ನಾನು ವೆಯ್ಟ್ ಮಾಡ್ತೇನೆ ಅಂತ. ಹಾಗೆ ನಾನು ವೆಯ್ಟ್ ಮಾಡ್ತಾಯಿದ್ದೆ ಏನಾಗ್ತದೆ ಅಂತ.
ಆದರೆ ನೀವು ನಿಮಗೆ ಬೇಕಾದ ಥರ ನೀವು ಸ್ಟಾಪ್ ಲಾಸ್ ಹಾಕಿ ಅಥವಾ ಇನ್ನೂ ಕೆಲವು ಟೆಕ್ನಿಕಲ್ ಇಂಡಿಕೇಟರನ್ನು ನೀವು ಇಲ್ಲಿ ಹಾಕಿ ನಿಮಗೆ ಬೇಕಾದಷ್ಟು ಪ್ರಾಫಿಟ್ ಇಷ್ಟಾದರೆ ಆಯಿತು, ನಾನು ಇನ್ನು ಮುಂದೆ ಇದರಲ್ಲಿ ಇರಲ್ಲ ಅಂತ ಹೊರಗಡೆ ಬರ್ಬೋದು. ಅದೇ ರೀತಿ ಕೆಳಗಡೆ ಬಂದಾಗಲೂ ಇದೇ ನನ್ನ ಸಪೋರ್ಟ್, ಇದು ಬ್ರೇಕ್ ಆದರೆ ನಾನು ಇನ್ನೂ ಜಾಸ್ತಿ ಲಾಸ್ ಮಾಡಲ್ಲ ಅಂತ ಆ ಸ್ಟಾಪ್ ಲಾಸನ್ನು ಹಾಕ್ಬೋದು. ಸೊ ಅದು ನಿಮಗೆ ಬಿಟ್ಟದ್ದು. ಎರಡನೇ ಚಾರ್ಟಲ್ಲಿ ಈಗ ಇಲ್ಲಿ ನೋಡಿ ಹೇಳಿದಾಗೆ ನಾನು ಇಲ್ಲಿ ಎಂಟ್ರಿ ಮಾಡಿದ್ದು, ಕೊನೆಗೆ ಇದು ಬುಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು, ಇಲ್ಲಿ ವಾಲ್ಯೂಮ್ ಹೆವಿ ಇತ್ತು. ಸೊ ಇದು ರಿಯಲ್ ಬ್ರೇಕ್ಔಟ್, ಇಲ್ಲಿಂದ ಮೇಲ್ಗಡೆ ಹೋದದ್ದು. ಸೊ ಆಲ್ಮೋಸ್ಟ್ ನೀವು ನೋಡ್ಬೋದು 69 ಡೇಸ್ ಆರ್ 70 ಡೇಸಲ್ಲಿ 45% ಪ್ರೈಸನ್ನೇ 90 ರೂಪೀಸ್ ಎಂಟರ್ ಆದ ಪ್ರೈಸ್ 133ವರೆಗೆ ಮೇಲ್ಗಡೆ ಹೋಗಿದೆ. ಓಕೆ, ಆದರೆ ನಾನು ಯಾವಾಗ ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗ್ತದೆ, ಬಿಗ್ ಬೇರಿಶ್ ಕ್ಯಾಂಡಲ್, ಆವಾಗ ನಾನು ಎಕ್ಸಿಟ್ ಆಗೋ ಪ್ಲ್ಯಾನಲ್ಲಿದೆ. ಯಾಕಂದರೆ ಆಲ್ರೆಡಿ 25-30% ಅಪ್ಪಲ್ಲಿತ್ತು, ಒಂದು 5% ಇನ್ನೂ ಕಡಿಮೆ ಆದರೆ ನನಗೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಸೊ ಇದು ಕೆಳಗಡೆ ಬಂತು, ಸ್ಟಿಲ್ ವೇಟ್ ಮಾಡಿದೆ ಸೆಕೆಂಡ್ ಕ್ಯಾಂಡಲ್ ಕ್ರಿಯೇಟ್ ಆಗಲಿಕ್ಕೆ, ಮತ್ತು ಮೇಲ್ಗಡೆ ಹೋಗಿ ಇಲ್ಲಿ ಕಂಟಿನ್ಯೂಸ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು. ಸೊ ನಾನು ಇಲ್ಲಿಂದ ಎಕ್ಸಿಟ್ ಆದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.